ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಸಿನಿಮಾ ನೋಡಾದ್ಮೇಲೆ ಊರ ಹಬ್ಬನ ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಖಂಡಿತವಾಗಿ ಮತ್ತೆ ಊರ ಹಬ್ಬಕ್ಕೆ ಯಾವಾಗ ಊರ ಹಬ್ಬ ಬರುತ್ತೆ ಅಂತ ಕಾಯ್ತಿರ್ತಾರೆ. ಅಕಸ್ಮಾತ್ ಊರ ಹಬ್ಬ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋರು ಊರ ಹಬ್ಬನ ನೋಡ್ಬೇಕು ಅನ್ಕೊಂತಾರೆ. ಇದ್ರಲ್ಲಿ ಬರುವಂತಹ ಜಾನಪದ ಗೀತೆಗಳಂತ ನಂಗೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ. ಓವರ್ ಆಲ್ ಈಗಿನ ಒಂದು ಸಿನಿಮಾಗಳಲ್ಲಿ ವಿಶೇಷವಾದ ಸಿನಿಮಾ ಅಂತಾನೆ ಹೇಳ್ಬೋದು. ಅಪರೂಪದ ಸಿನಿಮಾ. ನನ್ನ ಆಕ್ಚುಲಿ ಏನಾಯ್ತು ಅಂದ್ರೆ ನಾನು ಮಾತಾಡ್ತೀನಿ ಅಂತ ಬಂದೆ. ಪ್ರಿಯ ಹೇಳೋದು ನೀನ್ ಮಾತಾಡ್ಬೇಡ, ನೀನ್ ಮಾತಾಡಿದ್ರೆ ನನ್ಗೇನು ಉಳಿಸಲ್ಲ ನೀನು, ಸೊ ನಾನೇ ಫಸ್ಟ್ ಮಾತಾಡ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ, ಜಾಯ್ನ್ ಆಗಿದ್ದೀನಿ ಊರಪ್ಪ ಜೊತೆಗೆ. ಸೊ ಈ ಸಿನಿಮಾದಲ್ಲಿ ನಾನು ಒಬ್ಬ ಕಲಾವಿದನಾಗಿ ನಟಿಸಿದ್ದೇನೆ, ಜೊತೆಗೆ ಉಜ್ಜಯಿನಿಯಲ್ಲಿ ನಡೆಯುವಂತ ಜಾತ್ರೆನ ಅನುಭವಿಸಿದ್ದೀನಿ ಅಂತ ಹೇಳ್ಬೋದು. ಅಂದ್ರೆ ನನ್ನ ಲೈಫ್ ಅಲ್ಲಿ ಅಂತ ಒಂದು ದೊಡ್ಡ ಜಾತ್ರೆ ನಾನು ಕಣ್ಣಾರೆ ನೋಡಿರ್ಲಿಲ್ಲ. ವಿಟ್ನೆಸ್ ಮಾಡಿದೆ, ಬಹಳ ಸಂತೋಷ ಆಯ್ತು. ದೇವಿ ಕೃಪೆಗೆ ಪಾತ್ರರಾಗಿದ್ದೀವಿ ಅಂತ ಫೀಲ್ ಆಗಿದೆ. ನನ್ ಜೊತೆಗೆ ಇಂಥ ಒಂದು ಒಳ್ಳೆಯ ಒಂದು ವಿಷಯದಲ್ಲಿ ನಾನು ಕೂಡ ಸಹಭಾಗಿಯಾಗಿದ್ದೇನೆ ಅಂತ ಬಹಳ ಖುಷಿ ಇದೆ. ನಾನು ಊರ್ ಹಬ್ಬ ಚಿತ್ರ ನೋಡ್ದೆ, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂದಿದೆ. ಎಲ್ಲ ಇದೆ ಊರ್ ಹಬ್ಬನಲ್ಲಿ ಏನೇನ್ ನಡೆಯುತ್ತೆ ಅದೆಲ್ಲ ತೋರಿಸಿದ್ದಾರೆ ನಮ್ ಡೈರೆಕ್ಟ್ರು. ಎಲ್ಲ ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ನಕ್ಕುನು ನನ್ ಸಾಕಾಯ್ತು. ತುಂಬಾ ಚೆನ್ನಾಗಿ ಸ್ಕ್ರಿಪ್ಟ್ ಬರ್ದಿದ್ದಾರೆ ನಮ್ ವಾಸು ಸರು, ನಮ್ ಡೈರೆಕ್ಟ್ರು ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನನ್ಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಅಂದ್ರೆ ಚಿಕ್ಕ ಹುಡುಗರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ರು, ನಾನ್ ಅದೇ ಕೇಳ್ಕೊತಾ ಇದ್ದೀನಿ, ಎಲ್ರಿಗೂ ಕೇಳ್ಕೊತಾ ಇದ್ದೀನಿ, ನೀವೆಲ್ರು ಒಂದು ಚಿತ್ರಮಂದಿರದಲ್ಲಿ ನೋಡಿ ಈ ಚಿತ್ರವನ್ನು ಗೆಲ್ಲಬೇಕು. ನಮಸ್ತೆ. ಇವತ್ತು ಊರಪ್ಪ ಅಂತ ಒಂದು ಒಳ್ಳೆ ದೇವ್ರ ಮೂವಿ, ಅದು ಕುಣಿಗಲ್ಲಲ್ಲಿ ನಮ್ ತಂದೆ ಬಂದು ಓದ್ ಮುಗಿತಿದ್ದಂಗೆನೆ ಫಸ್ಟ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ಕುಣಿಗಲ್ಲಲ್ಲಿ. ಅಲ್ಲಿ ಒಂದು ಉಜ್ಜಯಿನಿ ಅಂತ ಊರಲ್ಲಿ ಈ ತರ ಒಂದು ದೇವಸ್ಥಾನ ಇದೆ. ಅಲ್ಲಿ ಈ ತರ ಬೆಂಕಿ ಹಾಕಿ ಹೊಂಡ ಎಲ್ಲ ಹಾಕಿ ಈ ತರ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇವತ್ತು ಅದನ್ನ ಇವರು ಡೈರೆಕ್ಟರ್ ಸರ್ ಆಮೇಲೆ ಹೀರೋ ಸರ್ ಒಂದು ಒಳ್ಳೆ ಮಟ್ಟದಲ್ಲಿ ಇಡೀ ಜಾತ್ರೆನೆ ಎಷ್ಟು ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ ಅಂದ್ರೆ ನಮ್ಗೆ ನೋಡಕ್ಕೆ ಭಾಗ್ಯ ಇಲ್ದೇ ಇರೋರ್ಗೆ ಎಲ್ಲ ಒಂದು ಮೂವಿಲಿ ಕಣ್ತುಂಬಿಕೊಳ್ಳೋ ತರ ಆ ತರ ಶೂಟ್ ಮಾಡಿ ಅಷ್ಟು ಚೆನ್ನಾಗಿ, ಆಮೇಲೆ ಅದರಲ್ಲಿ ಸೆಂಟಿಮೆಂಟ್ ಇವ್ರ ತಾಯಿದು ಇವ್ರದ್ದು ಅದೆಲ್ಲ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಅಂದ್ರೆ ನನಗೆ ಲಾಸ್ಟ್ ಅಲ್ಲಿ ಕಣ್ಣೀರೇ ಬಂದ್ಬಿಡ್ತು. ಅಂದ್ರೆ ಈಗ ಊರಬ್ಬ ನೋಡ್ಕೊಂಡ್ ಬಂದ್ರೆ ಊರಬ್ಬ ಅಂದ ತಕ್ಷಣ ಈಗ ನಮ್ಮ ಆಸ್ತಿ ಸುತ್ತ ಒಂದು 15 ಮಹೋತ್ಸವ ಆಗುತ್ತೆ. ನಮ್ಮೂರು ತುಂಬಾ ಸತೀಶಂಕರ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕೋರೆ ಸರ್, ಆಮೇಲೆ ಕೃಷ್ಣಕುಮಾರ್ ಸರ್ ಸಿನಿಮಾಟೋಗ್ರಫಿ, ವಿಜಯ್ ಸರ್ ಹೀರೋ ಡೆಡಿಕೇಶನ್ ಸೂಪರ್. ಈ ತರ ಸಿನಿಮಾ ಅಂದ್ರೆ ನಮ್ಮ ಮಣ್ಣಿನ ಕಥೆನ ನಾವು ತುಂಬಾ ಪ್ರೋತ್ಸಾಹಿಸ್ಬೇಕು. ಯಾಕೆಂದ್ರೆ ಈಗ ಎಲ್ಲರೂ ಅದರ ಜನ ಜಾಸ್ತಿ ಆಗಿದೆ, ಬಟ್ ಪ್ಯೂರ್ ಕಂಟೆಂಟ್ ನಮ್ಮ ನೇಟಿವಿಟಿನ ಶಂಕರ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ಹೊಸ ವಿಷಯವನ್ನು ಕೊಡುವಂತ ಒಂದು ಚಿತ್ರ ಊರ ಹಬ್ಬ. ಅದು ತಾಯಿ ಚೌಡೇಶ್ವರಿಯ ಕೃಪೆಯಿಂದ ಆ ಹಬ್ಬದ ಆಚರಣೆಯನ್ನ, ಆ ಜನರದ ಹರ್ಷವನ್ನ ಈ ನಾಡಿಗೆ ತಿಳಿಸುವಂತ ಕೆಲಸವನ್ನ ಇವತ್ತು ಕನ್ನಡದ ಒಬ್ಬ ಹೀರೋ ಆಗಿ ನರೇಶ್ ಗೌಡ್ ಬಹಳ ಅಚ್ಚುಕಟ್ಟಾಗಿ ಅವರ ಅಭಿನಯವನ್ನ ಅಭಿನಯಿಸಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹಿರಿಯ ಕಲಾವಿದರ ಹಂತದಲ್ಲಿ ಆ ಚಿತ್ರವನ್ನ ಮುನ್ನಡೆಸಿದ್ದಾರೆ. ಅದಕ್ಕೆ ಕ್ಯಾಮರಾಮನ್ ಆಗಿ ಕೃಷ್ಣಮೂರ್ತಿ ಅವರು ಬಹಳ ಅಚ್ಚುಕಟ್ಟಾಗಿ ಅದನ್ನ ಕಾರ್ಯನಿರ್ವಹಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಕ್ಷಯ್ ಅವರು ಇದ್ದಾರೆ. ಹಾಗೆ